ನಮ್ಮ ಜೊತೆ ಕನ್ನಡ ನಿರ್ದೇಶಕಿ ರೂಪಾಯಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮ್ಮ ಮಾಸದ ಮಾಧುರ್ಯ 100ರ ಸಂಭ್ರಮ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ನಾನು ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠದ ರಾಜ್ಯ ಸಂಚಾಲಕಿಯಾಗಿ ನನಗೆ ಇದು ಹೆಮ್ಮೆಯ ಕಾರ್ಯಕ್ರಮ. ಯಾಕೆಂದರೆ ರಾಜಕೀಯದ ಜೊತೆ ಹೇಗೆ ಕಲೆ ಮತ್ತು ಸಂಸ್ಕೃತಿ ಪೂರಕವಾಗಿ ತನ್ನನ್ನೇ ತಾನು ತೊಡಗಿಸ್ಕೊಂಡು ಒಳಗೊಂಡಿದೆ. ಒಬ್ಬ ನಾಯಕನಾಗುವ ವ್ಯಕ್ತಿ ಅಥವಾ ನಾಯಕಿಯಾಗುವ ವ್ಯಕ್ತಿ ಅಂದರೆ ಸಮಾಜದ ಒಬ್ಬ ನಾಯಕ ಆಗುವಂತಹ ವ್ಯಕ್ತಿತ್ವದ ಒಳಗಡೆ ಒಂದು ಕಲೆ ಮತ್ತು ಸಂಸ್ಕಾರ ಸಂಸ್ಕೃತಿ ಹೇಗೆ ಜೋಡಣೆಗೊಂಡಿರಬೇಕು ಅನ್ನೋದಕ್ಕಾಗಿ ಇಷ್ಟೊಳ್ಳೆ ಮಾಸದ ಮಾಧುರ್ಯ ಕಾರ್ಯಕ್ರಮವನ್ನು ಜಗನ್ನಾಥ ಬಳಗದಲ್ಲಿ ಇಲ್ಲಿ ಆಲ್ರೆಡಿ ಶುರು ಮಾಡಿ 10-11 ವರ್ಷ ಆಯಿತು. ಅಲ್ಲಿಂದ 100 ವೇದಿಕೆಗಳನ್ನು ಕಲ್ಪಿಸ್ಕೊಟ್ಟು 100 ಕಾರ್ಯಕ್ರಮಗಳನ್ನು ಮುಗಿಸಿ ಇವಾಗ 100ರ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದು ನಮ್ಮೆಲ್ಲರ ಹೆಮ್ಮೆ. ಆ ಕಾರ್ಯಕ್ರಮಕ್ಕೆ ನಾನು ರಾಜ್ಯ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಅನ್ನೋದೇ ನನ್ನ ಒಂದು ಶಕ್ತಿ ತುಂಬುವಂಥ ಕೆಲಸ. ಯಾಕೆಂದರೆ ಕಲೆ ಮತ್ತು ಸಂಸ್ಕೃತಿ ಯಾವತ್ತೂ ಮಾಸೋದಿಲ್ಲ. ಇದು ಮಾಸದ ಮಾಧುರ್ಯ ಮಂತ್ಲಿ ತಗೊಂಡ್ರು ಕೂಡ ಮಾಸದೇ ಇರೋವಂಥ ಮಾಧುರ್ಯ. ಸೊ ಯಾವತ್ತೂ ಕಲೆ ಮತ್ತು ಸಂಸ್ಕಾರ ಸಂಸ್ಕೃತಿ ನಮ್ಮೆಲ್ಲರದಲ್ಲೂ ಜೀವಂತವಾಗಿದ್ದಾಗ ಹ್ಯುಮ್ಯಾನಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಮಾನವೀಯತೆ ಎಮೋಷನ್ಸು ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ಗಮನಿಸಿ, ಎಮೋಷನ್ಸ್ ಇಲ್ಲದೆ ಇರೋವಂಥ ವ್ಯಕ್ತಿ ಅಂದರೆ ಕಲೆ ಮತ್ತು ಸಂಸ್ಕೃತಿ ಗೊತ್ತಿಲ್ಲದೆ ಇರೋರು ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಬಟ್ ನಮ್ಮ ಭಾರತ ಮಾತೆಗೆ ಕನ್ನಡ ಮಾತೆಗೆ ಮತ್ತು ಎಲ್ಲರೂ ಎಮೋಷ್ನಲಿ ಕನೆಕ್ಟ್ ಆಗುವಂಥದ್ದೇನೆ ಕಲೆ ಮತ್ತು ಸಂಸ್ಕೃತಿ. ಅಂಥ ಕಾರ್ಯಕ್ರಮದ ಇವತ್ತಿನ ದಿನ ಒಂದು ಲೋಗೋನ ಉದ್ಘಾಟನೆ ಮಾಡಿ 28ನೇ ತಾರೀಕು ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮೆಲ್ರಿಗೂ ಖುಷಿ ತಂದಿರುವಂಥ ಇದು. ಅದರಲ್ಲಿ ನಾನು ರಾಜ್ಯ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನನ್ನ ಹೆಮ್ಮೆ. ಸೊ ಆ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬಹಳ ಮುಖ್ಯ. ಹಾಗೆ ಅನೇಕ ಕಲಾವಿದರು ಮತ್ತು 100 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಕಲಾವಿದರು ಕೂಡ ಅದರಲ್ಲಿ ನಾಟಕ ಆಗಿರ್ಬೋದು, ಸಂಗೀತ ಆಗಿರಬಹುದು, ಭರತನಾಟ್ಯಂ ಆಗಿರಬಹುದು ಅಥವಾ ಯಕ್ಷಗಾನ ಆಗಿರಬಹುದು, ಎಲ್ಲ ರೀತಿಯ ಕಲಾ ಪ್ರಕಾರಗಳನ್ನು ಇಲ್ಲಿ ತಗೊಂಬಂದು ಪ್ರಸ್ತುತಪಡಿಸ್ತಿದ್ವಿ. ಹಾಗಾಗಿ ನೀವುಗಳು ಕೂಡ ಎಲ್ಲರೂ ಭಾಗವಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಅದು ನನಗೆ ತುಂಬ ಖುಷಿ ಕೊಡ್ತು. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಕೂಡ ಅರ್ಪಿಸಿದ್ದೀವಿ. ಅದ್ರ ಜೊತೆಗೆ ಏನು ಗೊತ್ತಾ, ಟಿಕೆಟ್ ದರವನ್ನು 200 ರೂಪಾಯಿ ಮಾಡಿದ್ರು. ನಾವು ತುಂಬ ಸತಿ ಹೋಗಿ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಬೇರೆ ಕಡೆ ಕಮ್ಮಿ ಕೊಡ್ತಾರೆ, ನಮ್ಮ ರಾಜ್ಯದಲ್ಲಿ ಮಾತ್ರ ನಾವು ಕನ್ನಡಿಗರು ಈ ಕಷ್ಟನ ಅನುಭವಿಸ್ತಿದ್ದೀವಿ ಅಂತ. ಹಾಗಾಗಿ ಟಿಕೆಟ್ ದರ ಕಡಿಮೆ ಮಾಡಿದ್ದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀನಿ. ಆಮೇಲೆ ನಮ್ಮ ಹೆಮ್ಮೆಯ ಮೋಸ್ಟ್ ಸ್ಟೈಲಿಸ್ಟ್ ಆ್ಯಂಡ್ ರೊಮ್ಯಾಂಟಿಕ್ ಹೀರೋ ಅಂತಲೇ ನಾನು ಕರೆಯೋದು ವಿಷ್ಣುವರ್ಧನ್ ಸರ್ನ. ಬಿಕಾಸ್ ಅವ್ರ ಎಲ್ಲ ಪಾತ್ರಗಳಲ್ಲೂ ನಮಗೊಂಥರ ರೋಲ್ ಮಾಡೆಲ್ ಥರ ನಮಗೆ ಹತ್ರ ಆಗಿದ್ರೂ ಸಹ ಅವ್ರಿಗಿರೋ ಸ್ಟೈಲು ಯಾರಿಗೂ ಬರಲ್ಲ. ಅವ್ರದ್ದೇ ಆದಂಥ ಒಂದು ಸ್ಟೈಲನ್ನು ಇಟ್ಕೊಂಡಿದ್ರು. ನಾವೆಲ್ಲರೂ ಅದಕ್ಕೆ ಫಿದಾ ಆಗಿದ್ವಿ. ಇವತ್ತಿಗೂ ಕೂಡ ನಮಗೆಲ್ಲ ಪ್ರೇರಣೆ ಕೊಡೋವಂಥ ವ್ಯಕ್ತಿತ್ವ. ಅವ್ರ ಚೈತನ್ಯ ಇನ್ನೂ ಜೀವಂತವಾಗಿದೆ. ಸೊ ಆ ಚೈತನ್ಯಕ್ಕೆ ಅವರು ಇವತ್ತಿನ ದಿನ ಪ್ರಶಸ್ತಿ ಕೊಟ್ಟಿರೋದು. ಹಾಗೆ ಬಿ ಸರೋಜಾದೇವಿ ಮೇಡಮ್ಗೆ ಪ್ರಶಸ್ತಿ ಕೊಟ್ಟಿರೋದು. ಬಿಕಾಸ್ ಅವರು ಕೂಡ ಎಷ್ಟೋ ನೂರಾರು ವರ್ಷ ಸಾವಿರಾರು ವರ್ಷ ನಮ್ಮೆಲ್ಲರ ಮಧ್ಯೆ ಜೀವಂತವಾಗಿರ್ತಾರೆ. ಅವರ ಚೈತನ್ಯ, ಅವರ ಸಿನಿಮಾಗಳು ಅವ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ಕೊಟ್ಟಿದೆ. ಸೊ ರಾಜ್ಯ ಸರ್ಕಾರಕ್ಕೆ ಮತ್ತು ಇಡೀ ತಂಡಕ್ಕೆ, ಆ ಕಮಿಟಿ ಯಾರು ಅದನ್ನ ಡಿಸಿಷನ್ ತಗೊಂಡು ಕೊಡಿಸಿದ್ರು ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದ್ರ ಬೆನ್ನಲ್ಲೇ ಅಂಬರೀಷ್ ಅವರು ಕೂಡ ಕರ್ನಾಟಕ ರತ್ನ ಕೊಡಬೇಕು ಅಂತ ಕೆಲವೊಂದು ಕೂಗು ಬರ್ತದೆ. ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಖಂಡಿತ ಕೊಡಬೇಕು. ಅದ್ರ ಬಗ್ಗೆ ತಾರಾ ಮೇಡಮ್ ಕೂಡ ಧ್ವನಿ ಎತ್ತಿದ್ರು. ಅಂಬರೀಷ್ ಸರ್ ಕೂಡ ತುಂಬ ಸೇವೆ ಸಲ್ಲಿಸಿದ್ದಾರೆ. ಅವರು ಬರೀ ಒಬ್ಬ ನಟನಾಗಿ ಮಾತ್ರ ಸೇವೆ ಸಲ್ಲಿಸಿರೋದು ಅಂತ ಅಲ್ಲ, ಒಬ್ಬ ರೋಲ್ ಮಾಡೆಲ್ ಆಗಿ, ಒಬ್ಬ ನಾಯಕರಾಗಿ, ಮತ್ತೆ ಅವರು ರಾಜಕೀಯ ವ್ಯಕ್ತಿಯಾಗಿ ಅಷ್ಟು ಮಾತ್ರನೇ ಅಲ್ಲ, ಅದ್ರ ಜೊತೆಗೆ ಚಿತ್ರರಂಗದಲ್ಲಿ ಏನೇ ಕಷ್ಟ ಮತ್ತು ಏನೇ ತೊಂದರೆ, ಏನೇ ಗಲಾಟೆಗಳು, ಏನೇ ಹೆಚ್ಚು ಕಮ್ಮಿಗಳಾದ್ರೂ ಮೊದಲು ಮುಂದಾಳತ್ವ ವಹಿಸಿ ಮುಂದೆ ನಿಂತು ತಾವು ಬಂದು ಕೂತು ಅದನ್ನ ಮನೆ ವಿಚಾರದ ಥರ ಎಲ್ಲವನ್ನೂ ಸರಿಪಡಿಸೋರು. ಹಾಗಾಗಿ ಅಂಬರೀಷ್ ಸರ್ನ ಒಬ್ರು ಸುಮ್ಮನೆ ನಾಯಕ ನಟರು, ಒಬ್ರು ರಾಜಕೀಯ ವ್ಯಕ್ತಿ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಅವರು ನಮ್ಮೆಲ್ರಿಗೂ ಗುರು ಸಮಾನರಾಗಿ ಕೂತಿದ್ದು ನಮ್ಮೆಲ್ಲರ ತಾಪತ್ರಯಗಳನ್ನು ಸರಿಗೊಡಿಸೋರು. ಅಂದರೆ ನಮ್ಮ ಚಿತ್ರರಂಗದ ವಿಚಾರ ಬೀದಿಗೆ ಬರಕೂಡ್ದು ಅನ್ನೋದಕ್ಕೆ ತುಂಬ ಕಾಳಜಿ ವಹಿಸಿ ಅವರು ಎಲ್ಲರನ್ನೂ ತಿದ್ದಿ ತೀಡಿ ಬೆಳೆಸೋರು. ಖಂಡಿತ ಹಿ ಡಿಸರ್ವ್ಸ್. ಅವ್ರಿಗೆ ನಾನು ಚಿಕ್ಕವಳು, ನಾನು ಹೇಳೋದು ಹಿ ಡಿಸರ್ವ್ಸ್ ಅಂತಲ್ಲ, ಅವ್ರಿಗೆ ನಾವೆಲ್ಲ ಕೇಳ್ಕೊಳ್ಳೋದೇ ಬೇಡ, ಅವರೇ ಸರ್ಕಾರ ಕೊಡಬೇಕು ಸರ್. ಥ್ಯಾಂಕ್ ಯು. ಇದಿಷ್ಟು ರೂಪಾಯಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಶಿವಕುಮಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.